ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾಗಿ ಕಾರ್ಯನಿರ್ವಹಿಸಿದ ಲಕ್ಷ್ಮೀ ಹೆಬ್ಬಾಳ್ಕರರಿಗೆ ಡಿಕೆ ಶಿವಕುಮಾರ್ ಸಚಿವ ಸಂಪುಟದಲ್ಲಿ ಜಾಗ ಸಿಕ್ಕಿಲ್ಲ. ಆರಂಭದಲ್ಲಿ ಮೊದಲ ಹಂತದಲ್ಲಿ ಸಚಿವೆಯಾಗದಿದ್ದಾಗ ಎರಡನೇ ಹಂತದಲ್ಲಿ ಸಚಿವೆಯಾಗುವ ಪ್ರಯತ್ನಗಳನ್ನು ಮಾಡಿದ್ರು. ಈಗಲೂ ಅವಕಾಶ ಇದೆ, ಮಹಿಳಾ ಸಚಿವ ಸ್ಥಾನ ಒಂದು ಖಾಲಿ ಇದೆ. ಆದರೆ ಅದಕ್ಕಾಗಿ ಯಾವುದೇ ಪ್ರಯತ್ನವನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಡುವುದಿಲ್ಲವಂತೆ. ಮತ್ತೊಮ್ಮೆ ಅವಕಾಶ ಕೊಟ್ಟರೆ ಕೆಲಸ ಮಾಡ್ತೀನಿ, ಕೊಡದೆ ಹೋದರೆ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿರ್ತೀನಿ ಎಂದಿದ. ನಾವೇನಾದರೂ ಮಾತಾಡಿದ್ರೆ ಹೈಕಮಾಂಡ್ ಟೀಕೆ ಮಾಡ್ದಂಗಾಗತ್ತೆ. ರಾಜಕಾರಣಿಗಳ ಜೀವನದಲ್ಲಿ ಒಮ್ಮೊಮ್ಮೆ ಇಂಥ ಸಂದರ್ಭ ಬರುತ್ತೆ, ಅದನ್ನು ಮೆಟ್ಟಿ ನಿಲ್ಲಬೇಕು ಅಂದ್ರು. ನಿರಾಸೆ ಮತ್ತು ಫಿಲಾಸಫಿ ಎರಡೂ ಇದ್ದಾವೆ ಲಕ್ಷ್ಮೀ ಹೆಬ್ಬಾಳ್ಕರರ ಮಾತುಗಳಲ್ಲಿ. ಕೇಳಿಸ್ಕೊಳ್ಳಿ ಒಂದ್ಸಲ ಏನು ಹೇಳಿದ್ದಾರೆ. ನಾನು ಮಂತ್ರಿ ಮಂಡಲ ರಚನೆ ಆಗುವ ಮೊದಲನೇ ದಿನದಿಂದಲೂ ಕೂಡ ಇಲ್ಲಿಯವರೆಗೆ 3 ವರ್ಷ ನನಗೆ ಅವಕಾಶ ಕೊಟ್ಟಂತ ಸಿದ್ದರಾಮಯ್ಯನವರಿಗೆ ಧನ್ಯವಾದ ಹೇಳ್ತೀನಿ. ಪಕ್ಷ ಅವಕಾಶ ಕೊಟ್ಟರೆ ಕೆಲಸ ಮಾಡ್ತೀನಿ, ಕೊಡಲಿಲ್ಲ ಅಂತಂದ್ರೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿ ಆಗಿರ್ತೀನಂತ. ರಾಜಕಾರಣದಲ್ಲಿ ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ಆಗ್ಬೋದು, ಅನ್ಸರ್ಟನ್. ಮತ್ತು ಹೈಕಮಾಂಡ್ ಬಹಳಷ್ಟು ಅಳದು ತೂಗಿ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ನಾವು ಹೈಕಮಾಂಡ್ ವಿರುದ್ಧ ಪ್ರಶ್ನೆ ಮಾಡೋದು ತಪ್ಪಾಗುತ್ತೆ ನನ್ನ ಪ್ರಕಾರ. ಸೊ ರಾಜಕಾರಣಿಗಳ ಜೀವನದಲ್ಲಿ ಒಮ್ಮೆ ಇಂಥ ಸಂದರ್ಭ ಬರುತ್ತೆ, ಅದನ್ನ ಮೆಟ್ಟಿ ನಿಲ್ಲೋದೇ ಒಂದು ನಾಯಕತ್ವದ ಗುಣ ಅಂತ ನಾನು ಹೇಳ್ತೀನಿ. ನೋಡಿ, ನಾನು ನಿಜವಾಗ್ಲೂ ಹೇಳ್ತೀನಿ, ಮಹಿಳೆಯರು ಇಲ್ಲದ ಸಂಪುಟ ಅಪೂರ್ಣ. ಅದು ಯಾರೇ ಇರಲಿ ಮಹಿಳೆಯರನ್ನ ಸಂಪುಟದಲ್ಲಿ ಸೇರಿಸ್ಕೊಳ್ಬೇಕಂತ ನಾನು ಕೂಡ 3-4 ಜನ ಮಹಿಳೆಯರಿಗೆ ಅಲ್ಲಿ ಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ. ಏನೋ ಒಂದು ಹೆಚ್ಚು ಕಡಿಮೆ ಕರ್ನಾಟಕದಲ್ಲಿ ಆಗಿದೆ, ಬೇರೆ 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 ರೀತಿಯಾದಂಥ ಲೆಕ್ಕಾಚಾರದಲ್ಲಿ ಆಗಿದೆ. ನಾನು ನೋಡಿದೆ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಸ್ಟೇಟ್ಮೆಂಟ್ ನಾನು ನೋಡಿದೆ. ಆದಷ್ಟು ಶೀಘ್ರದಲ್ಲಿನೇ ಮಹಿಳೆಯನ್ನು ತಗೊಳ್ತೀನಿ ಅಂತ ಹೇಳಿದ್ದಾರೆ. ನಾನು ಯಾರನ್ನು ಕೇಳಿದೆ. ಇರೋ 34 ಸೀಟ್ನಲ್ಲಿ ಈಗ ನಾನೇ ಬಹಳಷ್ಟು ಅನುಭವ ನನಗೆ ಇದೆ, ನಾನೇ ಇದ್ದೀನಿ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸಿಎಂ ಅವರೇ ಇದಾರೆ ಬಿಡಿ, ಎದಕ್ಕೆ ಬೇಕು? ಅಷ್ಟೊಂದು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಸಿಎಂ ಅವ್ರಿಗೆ ನಾವು ಶಕ್ತಿಯನ್ನ ತುಂಬುವಂತ ಕೆಲಸ ನಾವು ಮಾಡ್ತೀವಿ. ಸಾಧ್ಯನೇ ಇಲ್ಲ ರೀ, ಪಾಪ ಯಾರು ಇಲ್ಲ. ನಮ್ಮ ಜಿಲ್ಲೆಯವರು ಇಲ್ಲ, ಹೊರಗಡೆಯವರು ಇಲ್ಲ, ಪಕ್ಷದ ಒಳಗಡೆಯವರು ಇಲ್ಲ. ಪ್ರತಿ ಅನಿವಾರ್ಯತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.